ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶಿಲ್ಪಶ್ರೀ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಸಂಡೇ ಇದ್ದಿದ್ದರಿಂದ ನಾವು ಹೊರಗಡೆ ಹೋಗೋಣ ಅಂತ ಮಾತಾಡ್ಕೊಂಡ್ವಿ ಸಿಸ್ಟರ್ಸ್ ಎಲ್ಲ. ನನ್ನ ಔಟ್ಫಿಟ್ ಈ ರೀತಿ ಇತ್ತು. ಇದನ್ನು ಆ್ಯಕ್ಚುಲಿ ಟ್ರಿಪ್ಪಿಗೆ ಹೋಗೋಣ ಅಂತ ತೊಗೊಂಡಿದ್ದೆ, ಬಟ್ ಇವಾಗ ಹೆಲ್ಪ್ ಆಯಿತು. ಮಳೆ ಇದ್ದಿದ್ದರಿಂದ ರೈನ್ ಕೋಟ್ ಹಾಕ್ಕೊಂಡೆ ಸ್ಕೂಟಿಲೇ ಹೊರಟೆ. ತುಂಬ ಮಳೆ ಇದ್ದಿದ್ದ ಕಾರಣ ಏನಾದ್ರು ಸ್ಪೈಸಿಯಾಗಿ ತಿನ್ನಬೇಕು ಅನಿಸ್ತು. ಹಾಗಾಗಿ ನಾನು ಶಾಪ್ ಹತ್ರ ಬಂದು ಸುಕ್ಕ ತಿಂದೆ. ಸೊ ತುಂಬ ಸ್ಪೈಸಿಯಾಗಿ ಮಾಡಿಕೊಟ್ಟಿದ್ರು, ಅದನ್ನ ತಿಂದ್ಕೊಂಡು ಮಾಲ್ ಹತ್ರ ಬಂದೆ. ನನ್ನ ಸಿಸ್ಟರ್ಸ್ ಇಬ್ಬರು ನನಗೆ ಅಂತ ವೆಯ್ಟ್ ಮಾಡ್ತಿದ್ರು. ಬಂದ ತಕ್ಷಣ ಹಾಯ್ ಮಾಡಿ, ಹಾಗೆ ನಾನು ಅವ್ರಿಗೆ ವೆಲ್ಕಮ್ ಮಾಡಬೇಕಿತ್ತು, ಅವರೇ ನನಗೆ ವೆಲ್ಕಮ್ ಮಾಡಿದರು. ಎಂಟ್ರೆನ್ಸಲ್ಲೇ ಕ್ರಿಸ್ಮಸ್ ತಾತ ಡಾಲ್ ಇತ್ತು, ಅದನ್ನ ನೋಡಿ ತುಂಬ ಖುಷಿ ಆಯಿತು. ನಾನಂತೂ ಅದ್ರ ಜೊತೆ ತುಂಬ ಎಂಜಾಯ್ ಮಾಡಿದೆ ಫ್ರೆಂಡ್ಸ್. ನನ್ನ ಸಿಸ್ಟರ್ಸ್ಗೂ ಡ್ಯಾನ್ಸ್ ಮಾಡೋಗೆ ಅವ್ರ ಜೊತೆ ಅಂತ ಕಳಿಸಿದೆ. ಡ್ಯಾನ್ಸ್ ಮಾಡಿ ಇಬ್ರು ಮಾಡಿ ಒಂದೊಂದು ಸ್ಟೆಪ್. ನಮ್ಮ ಸುಲಿಯಕ್ಕನು ಲೇಟಾಗಿ ಎಂಟ್ರಿ ಕೊಟ್ಲು. ಅವಳಿಗೆ ವೆಲ್ಕಮ್ ಮಾಡ್ತಾ ಅಲ್ಲಿ ಕ್ವೀನ್ಸ್ ಇದ್ರು, ಅವ್ರ ಜೊತೆ ಫೋಟೋ ಶೂಟ್ ಮಾಡ್ಕೊಂಡ್ವಿ. ಫೋಟೋ ಶೂಟ್ ಮುಗಿಸ್ಕೊಂಡು ಕ್ರಿಸ್ಮಸ್ ಟ್ರೀ ಹತ್ರ ಬಂದ್ವಿ. ವಾವ್ ಅನ್ನೋ ಥರ ಇತ್ತು. ನೀವು ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ. ಹ್ಯಾಪಿ ಕ್ರಿಸ್ಮಸ್. ಹಾಗೆಯೇ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಸ್ಟಾಲ್ಸ್ಗಳನ್ನ ಇಟ್ಟಿದ್ರು. ಸೊ ಇಲ್ಲಿ ನಾವು ನೋಡ್ಬೋದು ಕ್ರಿಸ್ಮಸ್ ತಾತದ್ದು ಟೋಪಿಗಳಾಗಿರ್ಬೋದು, ಆಮೇಲೆ ಟ್ರೀ ಆಗಿರ್ಬೋದು, ಪ್ರತಿಯೊಂದು ಕೂಡ ಸಿಗ್ತಾಯಿತ್ತು. ಚಾಕ್ಲೇಟ್ಸು, ಪೆನ್ಸು ಎಲ್ಲನೂ ಸಿಗ್ತಿತ್ತು. ಇದಕ್ಕೆ ಅಂತಲೇ ಸಪ್ರೇಟಾಗಿ ಸ್ಟಾಲ್ಸ್ ಎಲ್ಲ ಮಾಡಿದ್ದಾರೆ. ನೀವು ಕೂಡ ಬನ್ನಿ, ಎಂಜಾಯ್ ಮಾಡಿ. ಓಕೆ, ಔಟ್ ಸೈಡ್ ಎಲ್ಲ ಮುಗಿಸ್ಕೊಂಡು ಒಳಗಡೆ ಶಾಪಿಂಗ್ ಅಂತ ಹೋದ್ವಿ. ಅಲ್ವಾ? ಫಸ್ಟ್ ಟೈಮ್ ಬಂದಿದ್ದು ತುಂಬಾ ಚೆನ್ನಾಗಿತ್ತು, ತುಂಬಾ ಖುಷಿ ಆಯ್ತು. ಓಕೆ ನೋಡಿ, ಶಾಪಿಂಗ್ ಬಂದಿದ್ದೀವಿ ಫ್ರೆಂಡ್ಸ್ ನಾವೆಲ್ಲ ಮಾಲಾ ಫಿಶಿಗೆ. ನಮ್ಮ ಅಕ್ಕ ಜರ್ಕಿ ತಗೋಬೇಕು ಅಂತಿದ್ದಾಳೆ. ನೀನೇನು ತಗೊಂತೀಯಕ್ಕ? ನಾನು ಒಂದು ಬ್ಯಾಗ್ ತೊಗೊಳ್ಳೋಣ ಅಂತಿದ್ದೆ, ನೋಡೋಣ. ಏನೋ 30-40% ಆಫರ್ ಅಂತಿದ್ದಾರೆ. ಸೊ ನೋಡೋಣ ಹೇಗಿದೆ ಅಂತ ನೋಡ್ಬಿಟ್ಟು ಆಮೇಲೆ. ಓಕೆ, ಬಾಯ್.
ಬಾಯ್ ಬಾಯ್. ಇದೆ ನಮ್ಮ ಪದ್ಧತಿ ಚಿಕ್ಕದಲ್ಲ. ತುಂಬಾ ಕಾಸ್ಟ್ಲಿ ಫ್ರೆಂಡ್ಸ್. ಹೌದಾ? ಕಾಸ್ಟ್ಲಿ ಇದೆ. ಅದಕ್ಕೆ ಏನು ತಗೊಳ್ಳಿಲ್ಲ, ತಿನ್ನಕ್ಕೆ ಹೋಗೋಣ ಬನ್ನಿ ಅಂತ ಕರ್ಕೊಬೇಕು. ಹೋಗ್ತಾ ಇದೀವಿ ಫ್ರೆಂಡ್ಸ್, ಸಾರಿ. ಅವರು ಬೈ ಟು ಗೆಟ್ ಒನ್ ಫ್ರೀ ಇದೆ ಮತ್ತೆ ನೋಡಿ ಅಂದ್ರು. ಅಲ್ಲಿ ನೋಡಕ್ ಹೋದ್ರೆ ಫುಲ್ ಕ್ಲೋಸಿಂಗ್ ಟೈಮ್ ಅಂತ. ಕ್ಲೋಸಿಂಗ್ ಟೈಮ್ ಅಂದ್ರು ಅವ್ರು. ನಮ್ಮನ್ನ ಆತೆ ಕಳ್ಸಿರ್ತಾನ. ಮಾಡ್ಸಕ್ ಹೋದೆ ಬೈ ಒನ್ ಗೆಟ್ ಒನ್ ಇದೆ, ಇನ್ನೆರಡು ತನ್ನಿ ಬೇಗ ತನ್ನಿ ಅಂದ್ರು. ನಾವು ಬೇಗ ನಾವು ಬಂದಿರೋ ಟೈಮಿಂಗ್ಸ್ ಏನು ಫಸ್ಟು? ಟೈಮಿಂಗ್ಸ್ ತುಂಬಾನೇ ಬೇಗ ಬಂದಿದ್ದೀವಿ. ಸಾರಿ. ನೋಡಿ ಏನು 9 ಚೆನ್ನಾಗಿತ್ತು. ಆದ್ರೆ ಅದು ಚೆನ್ನಾಗಿತ್ತು. ನಂಗೆ ಇಲ್ಲಿದೆ ಏನಾದ್ರು ತಿನ್ಕೊಂಡು ಹೋಗೋಣ ಬನ್ನಿ. ಇಲ್ಲಿ ಬನ್ನಿ, ಇಲ್ಲಿ third floor. ಇಲ್ಲೂ ಕೂಡ ಕ್ಲೋಸ್ ಆಗಿಬಿಟ್ಟಿದೆ. ಏನು ಮಾಡೋದು, ಮನೆ ಬರೋಣ. ಇದು ಲಾಸ್ಟಿಗೆ ಕೇಕ್ ತಗೋ ಅಂತವಳೆ. ಆ್ಯಕ್ಚುಲಿ ನಾವು ಬಂದಿದ್ದೆ 9:45 ಆಗಿತ್ತು. ಸೊ ಎಲ್ಲ ಕ್ಲೋಸಿಂಗ್ ಟೈಮಿಗೆ ಬಂದ್ಬಿಟ್ವಿ, ಹಾಗಾಗಿ ಏನೂ ತಗೊಳಕ್ಕಾಗಲಿಲ್ಲ. ಇವತ್ತು ನಾವು ಅಂದ್ಕೊಂಡು ಬಂದಿದ್ದು ಕೆಲಸ ಒಂದೂ ಆಗಿಲ್ಲ. ಯಾಕೆ ಅಂತಂದರೆ ಬಂದಿದ್ದ ಟೈಮಿಂಗ್ಸೇ ಓವರ್ ಆಗಿತ್ತು. ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ಬಂದಾಗ ಪರ್ಚೇಸ್ ಮಾಡ್ತೀನಿ. ಬಾಯ್. Thank you for watching. Bye bye friends.